ತಾಳಗುಪ್ಪ ಬೆಂಗಳೂರು ರೈಲಿನಲ್ಲಿ ದರೋಡೆಗೆ ಯತ್ನಿಸಲಾಗಿದೆ. ಶಿವಮೊಗ್ಗ ಹಳೆ ರೈಲು ನಿಲ್ದಾಣದಲ್ಲೇ ದುಷ್ಕರ್ಮಿ ಈ ಕೃತ್ಯವನ್ನ ಮೆರೆದಿದ್ದಾನೆ. ತಲವಾರ್ ಹಿಡಿದು ಬೋಗಿಯೊಳಗೆ ನುಗ್ಗಿದ ಕಳ್ಳ ಬೋಗಿಯಲ್ಲಿದ್ದ ಪ್ರಯಾಣಿಕರಿಗೆ ಭಾರೀ ಆತಂಕವನ್ನ ಸೃಷ್ಟಿಸಿದ್ದಾನೆ. ಕೆಲ ಪ್ರಯಾಣಿಕರಿಗೆ ಈ ವೇಳೆ ಗಾಯಗಳಾಗಿವೆ. ರೈಲಿಗೂ ಭದ್ರತೆ ಇಲ್ಲ, ನಿಲ್ದಾಣದಲ್ಲಿ ಪೊಲೀಸರು ಇಲ್ಲ. ಪ್ರಯಾಣಿಕರಿಂದ ವಸ್ತುವನ್ನ ಕಸಿದುಕೊಂಡ ಕಳ್ಳ ಆರಾಮಾಗಿ ಅಲ್ಲಿಂದ ನಿರ್ಗಮಿಸಿದ್ದಾನೆ. ರೈಲು ನಿಲ್ದಾಣದಲ್ಲಿ ರೈಲು ಬರುವ ವೇಳೆ ಒಬ್ಬ ಪೊಲೀಸ್ ಸಹ ಇರಲಿಲ್ಲ. ದೂರು ನೀಡಲು ಪ್ರಯಾಣಿಕರು ತಮ್ಮ ಪ್ರಯಾಣವನ್ನ ಬಿಟ್ಟು ಇಳಿಬೇಕಂತೆ. ರೈಲ್ವೆ ಇಲಾಖೆಯಲ್ಲಿ ಇದ್ಯಾವ ರೀತಿ ನಿಯಮಗಳು ಅಂತ ಪ್ರಯಾಣಿಕರು ತಮ್ಮ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ತಾಳಗುಪ್ಪದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ರೈಲಿನ ಬೋಗಿಯೊಳಗೆ ನುಗ್ಗಿದ ದುಷ್ಕರ್ಮಿಯೊಬ್ಬ ಪ್ರಯಾಣಿಕರನ್ನ ಬೆದರಿಸಿ ಅವರಿಂದ ವಸ್ತುಗಳನ್ನ ಸುಲಿಗೆ ಮಾಡಿದ ಘಟನೆ ಶಿವಮೊಗ್ಗದ ವಿದ್ಯಾನಗರದಲ್ಲಿರುವ ಹಳೆ ರೈಲು ನಿಲ್ದಾಣದಲ್ಲಿ ಮಂಗಳವಾರ ತಡರಾತ್ರಿ ನಡೆದಿದೆ. ಈ ಸಂದರ್ಭದಲ್ಲಿ ದುಷ್ಕರ್ಮಿಯು ತಲವಾರ್ ಬೀಸಿದ್ರಿಂದ ಕೆಲ ಪ್ರಯಾಣಿಕರಿಗೆ ಗಾಯಗಳಾಗಿವೆ. ಈ ಸಂದರ್ಭದಲ್ಲಿ ಪ್ರಯಾಣಿಕರು ಭೀತಿಯಿಂದ ಕೂಗಲು ಆರಂಭಿಸಿದ್ದಾರೆ. ದುಷ್ಕರ್ಮಿಯು ಆಗ ಒಬ್ಬ ವ್ಯಕ್ತಿಯಿಂದ ಫೋನ್ ಕಸಿದುಕೊಂಡಿದ್ದಾನೆ. ಇನ್ನು ಕೆಲವರ ಬಳಿ ಹೋಗಿ ಅವರನ್ನ ಬೆದರಿಸಿ ವಸ್ತುಗಳನ್ನ ತೆಗೆದುಕೊಂಡಿದ್ದಾನೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಸಾಗರದಲ್ಲಿ ಮಾರಿಕಾಂಬಾ ಜಾತ್ರೆ ನಡೆಯುತ್ತಿರೋ ಪ್ರಯುಕ್ತ ಶಿವಮೊಗ್ಗ ರೈಲು ನಿಲ್ದಾಣದಿಂದ ರಾತ್ರಿ 11:50 ತೆರಳುತ್ತಿದ್ದ ರೈಲು ತಾಳಗುಪ್ಪದಿಂದ ಹೊರಡುತ್ತಿತ್ತು. ಮಂಗಳವಾರ ಈ ರೈಲು ಶಿವಮೊಗ್ಗ ನಿಲ್ದಾಣಕ್ಕೆ ಬರುವಾಗಲೇ ತಡವಾಗಿತ್ತು. ಶಿವಮೊಗ್ಗ ಟೌನ್ ರೈಲು ನಿಲ್ದಾಣದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರೋ ಶಿವಮೊಗ್ಗ ರೈಲು ನಿಲ್ದಾಣ ಎಂದು ಕರೆಯುವ ವಿದ್ಯಾನಗರ ಭಾಗದಲ್ಲಿರುವ ಹಳೆ ರೈಲು ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ.